ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಬದ್ನಿಕಾಯಿ ಅಡಗಾಯಿ. ಅರ್ಧ kg ಬದ್ನಿಕಾಯಿ ತೊಗೊಂಡಿನ್ರಿ. ಸ್ವಚ್ಛ ತೊಳ್ಕೊತೀನಿ. ಒಂದು ಪ್ಲೇಟ್ನಾಗ ತೆಗಿತೀನಿ. ನೀಟಾಗಿ ತೊಳ್ಕೊಬೇಕ್ರಿ ಬದ್ನಿಕಾಯಿ. ಇನ್ನೊಂದು ಬೌಲ್ ಒಳಗೆ ಸ್ವಲ್ಪ ನೀರು ತೊಗೋತೀನಿ. ಉಪ್ಪು ಹಾಕ್ತೀನಿ ನೀರಿಗೆ. ಈ ಥರ ಉಪ್ಪು ಹಾಕ್ಬೇಕ್ರಿ. ಬದ್ನಿಕಾಯಿ ಕಟ್ ಮಾಡ್ಕೊತೀನಿ ರೀ. ಈ ಥರ ಉದ್ದುದ್ದು ಕಟ್ ಮಾಡ್ಕೊಬೇಕ್ರಿ. ಹಿಂಗೆ ಸೀಳ್ಬೇಕ್ರಿ ನಡುವೆ. 4 ಹೋಳು ಮಾಡ್ಬೇಕ್ರಿ. ಹಿಂಗೆ ಪೂರಾ ಕಟ್ ಮಾಡಿ ತೆಗೆಯೋದಿಲ್ಲ ರೀ. ಅದು ಏನು ಮಾಡಬೇಕು, ಉಪ್ಪು ನೀರಾಗ ಹಾಕ್ಬೇಕ್ರಿ ನಾವು ಕಟ್ ಮಾಡೋದು. ಈಗೇನು ಕಟ್ ಮಾಡಿನಲ್ಲ ರೀ, ಇದು ಉಪ್ಪು ನೀರಾಗ ಹಾಕ್ತೀನಿ ರೀ. ಈ ಥರ ಕಟ್ ಮಾಡಿ ಉಪ್ಪು ನೀರಾಗ ಹಾಕ್ಕೊಂಡೆ ಅಂದ್ರೆ ಏನಾಗ್ತದೆ ರೀ, ಉಪ್ಪಿನಿಂದ ಎಲ್ಲ ಒಗರಿತ್ತು. ಒಂದೊಂದು ಬದ್ನಿಕಾಯಿ ಒಗರಿರ್ತಾವೆ ರೀ, ಅದೆಲ್ಲ ಬಿಟ್ಕೋತದ. ಶೇಂಗಾ ತೊಗೋತೀನಿ ರೀ, ಬೆಳ್ಳುಳ್ಳಿ ತೊಗೋತೀನಿ, ಖಾರ ತೊಗೋತೀನಿ ರೀ. ನೋಡ್ಕೊಂಡು ನಮ್ಮ ಖಾರ ತಿನ್ನೋರು ಎಷ್ಟು ನೋಡ್ಕೊಂಡು ಖಾರ ಹಾಕ್ಕೊಳ್ಳೋದು ರೀ. ಜೀರಿಗೆ ತೊಗೋತೀನಿ, ಶೇಂಗಾ ಹಾಕ್ಕೋತೀನಿ ರೀ. ಶೇಂಗಾ, ಬೆಳ್ಳುಳ್ಳಿ, ಜೀರಿಗೆ, ಖಾರ, ಉಪ್ಪು ಇದ್ರಾಗೆ ಹಾಕ್ಕೋತೀನಿ ರೀ ಎಲ್ಲ ಮಿಕ್ಸಿಗೆ. ಒಂದು ಟೊಮಾಟೊ ಹಾಕ್ಕೋತೀನಿ ರೀ, ಸ್ವಲ್ಪ ಅರ್ಶಿಣ ಪುಡಿ. ಟೊಮಾಟೊನ ಹಾಕ್ಕೊಂಡು ಇದೆಲ್ಲ ಸಣ್ಣಗೆ ಮಿಕ್ಸಿಗೆ ಇದು ಮಾಡ್ಕೋತೀನಿ ರೀ, ಪೌಡ್ರ್ ಮಾಡ್ತೀನಿ. ಟೊಮಾಟೊ ಹಾಕಿದ್ರೆ ನೀರು ಬಿಡ್ತದೆ. ಈ ಥರ ತೊಳೆದು ಪ್ಲೇಟ್ನಾಗ ಇಟ್ಕೋತೀನಿ ರೀ. ಈ ಥರ ಆಯ್ತು ನೋಡಿರಿ. ನೋಡಿರಿ ಹಿಂಗೆಲ್ಲ ತುಂಬೋದ್ರದೊಳಗೆ ಬದ್ನಿಕಾಯ್ದಾಗ ನೋಡಿರಿ. ಈ ಥರ ಚೆಂದಾಗಿ ತುಂಬ್ಕೊಳ್ಳೋದ್ರಿ ಬದ್ನಿಕಾಯ್ದಾಗ. ನಾವು ಎಷ್ಟು ಶೇಂಗಾದ ಪುಡಿ ಎಷ್ಟು ಜಾಸ್ತಿ ಹಾಕ್ತೇವೆ ಅಷ್ಟು ಚೆಂದ ಆಗ್ತದೆ ರೀ. ರೊಟ್ಯಾಗ, ಚಪಾತ್ಯಾಗ, ಬೇಕಾದ್ರೆ ರೈಸ್ದಾಗೂ ತಿನ್ಬೋದು. ರೈಸ್ದಾಗ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕ್ರಿ. ಎಣ್ಣೆಕಾಯಿ ಒಂದು ಬೌಲ್ ತೊಗೊಂಡಿನಿ ರೀ. ಎಣ್ಣೆ ಕಾಯ್ಲಕ್ಕೆ ಇಟ್ಟೀನಿ ನೋಡಿರಿ. ಎಣ್ಣೆ ಕಾಯ್ದದ ನೋಡಿರಿ. ಈ ಥರ ಹಾಕ್ಕೋತೀನಿ ರೀ. ಇವೆಲ್ಲ ತುಂಬಿಟ್ಟದು, ಮಸಾಲೆ ತುಂಬಿಟ್ಟದು ಹಿಂಗೆ ಹಾಕ್ಕೋಬೇಕ್ರಿ ಇದೆಲ್ಲ. ಎಲ್ಲ ಹಾಕಿ ಒಂದು ಸ್ವಲ್ಪ ಉರಿ ಸಣ್ಣ ಇಡ್ಬೇಕ್ರಿ. ಇದಕ್ಕೆ ಜಾಸ್ತಿ ಉರಿ ಇಡೋದಿಲ್ಲ ರೀ. ಸಣ್ಣ ಉರಿ ಇಟ್ಟು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಈಗ ಅದೇನು ಮಿಕ್ಸಿ ಒಳಗೆ ನಾ ಹಾಕ್ಕೊಂಡಿದ್ದೆಲ್ಲ ರೀ, ಮಿಕ್ಸಿ ಜಾರ್ನಾಗೆ ನೀರು ಹಾಕ್ಕೊಂಡಿರ್ತೀನಿ. ಅದೇ ನೀರು ಬದ್ನಿಕಾಯಿಗೆ ಹಾಕ್ತೀನಿ ರೀ ಅಡಗೈಗೆ. ಉರಿ ಸಣ್ಣ ಇಡ್ಬೇಕ್ರಿ ಗ್ಯಾಸ್. ಒಂದು ಮುಚ್ಚಬೇಕು. ಒಂದು 5 ಬೇಡ 10 ನಿಮಿಷದಾಗ ರೆಡಿ ಆಗ್ತದೆ ರೀ. ನೋಡಿರಿ ಚಂದ. ನಮಗೆ ಮೆತ್ತಗೆ ಬೇಕಾದ್ರೆ ಮೆತ್ತಗೆ ಕುದಿಸ್ಕೋಬೇಕು. ಕೆಲವೊಬ್ರು ಒಂದು ಜರ ಬಿರುಸು ಇಷ್ಟಪಡ್ತಾರೆ. ಅವ್ರಿಗೆ ಹೆಂಗೆ ಇಷ್ಟ ಆಗ್ತದೆ ಹಂಗೆ ಕುದಿಸ್ಕೋಬೇಕ್ರಿ ಇದು. ನಮ್ಮ ಮನೆ ಮಕ್ಕಳು ಸ್ವಲ್ಪ ಮೆತ್ತಗಿರ್ಲತ್ತಾರ, ಹಾಗಾಗಿ ನಾನು ಮೆತ್ತಗೆ ಕುದಿಸ್ಕೋತೀನಿ ರೀ. ನೀರು ಜಾಸ್ತಿ ಹಾಕ್ತೀನಿ ಸ್ವಲ್ಪ. ನೀವು ಬಿರುಸ್ಬೇಕಂದವ್ರು ನೀರು ಸ್ವಲ್ಪ ಹಾಕಿ ಬಿರುಸು ಕುದಿಸ್ಕೋಬೋದು. ಈ ಥರ ಆಗ್ತದೆ ನೋಡಿರಿ. ತಿಲ್ಲಕ ಚಪಾತಿ, ರೈಸ್ದಾಗ ಎಲ್ಲದಕ್ಕೂ ಟೇಸ್ಟ್ ಇರ್ತದೆ ನೋಡಿರಿ. ಕುದ ನಂತರ ಹಿಂಗೈತೆ ನೋಡಿರಿ ಇದು. ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ ಅಷ್ಟೇ. ನೋಡಿರಿ ರೆಡಿ ಐತೆ ನೋಡಿರಿ. ಟೇಸ್ಟ್ ಮಾಡಿ ನೋಡಿರಿ, ರೆಡಿ ಮಾಡಿರಿ.